ಶರಣ್ರಿ ನಮ್ಮ ಸಾಹುಕಾರ ಮಂದಿಗೆ ನಿನ್ನೆ ಎಲ್ಲರೂ ಭಾಳ ಒಳ್ಳೆ ಕಮೆಂಟ್ಸ್ ಹಾಕಿ ಭಾಳ ಇಷ್ಟಪಟ್ರಿ ವಿಡಿಯೋನ. ಆದರೂ ಗೊತ್ತಿಲ್ಲ ಯಾಕೆ ಭಾಳ ವ್ಯೂಸ್ ಕಮ್ಮಿ ಬಂದವು ಅಂಥೇಳಿ. ಅದರೊಳಗೆ ಯಾಕೆ ಎಲ್ಲರಿಗೂ ಇಷ್ಟ ಆಗಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಬಹುಶಃ ದೇವರು ಆ ಥರ ತಗೊಂಡ್ರೆ ಬಹುಶಃ ಯಾರಿಗೂ ಇಷ್ಟ ಆಗಲ್ಲ ಅನ್ಕೋತೀನಿ ನಾನು. ಅಲ್ಲ, ಎಲ್ಲರಿಗೂ ಅಲ್ಲ. ನಿನ್ನೆ ಭಾಳ ಜನ ತುಂಬ ಇಷ್ಟಪಟ್ಟು ಕಮೆಂಟ್ ಮಾಡಿರಿ. ನಾನು ಇದುವರೆಗೂ ಯಾವತ್ತೂ ಎಲ್ಲಮ್ಮಗಾಗಲಿ ಹುಲಿಗೆ ಮಗಾಗಲಿ ಹೋಗಿಲ್ಲ. ಅದು ನಮ್ಮ ಮನ್ಯಾಗ ಪದ್ಧತಿ ಐತಿ. ಅದೇನೋ ನಮ್ಮ ಮನೆ ಹೆಣ್ಮಕ್ಳಂತವರು ಹೋಗೋ ಪದ್ಧತಿ ಇಲ್ಲ. ಅಂದ್ರೆ ನನ್ನ ತವ್ರ ಮನ್ಯಾಗ ಮಾತ್ರ, ಗಂಡ ಮನೆಯಾಗಿಲ್ಲ. ನಮ್ಮ ಅತ್ತೆಯರ ಮನೆಗಿದ್ದ ಹೋಗ್ಬೋದು. ನಾವು ಹೊಸಪೇಟೆಗೆ ಯಾಕೆ ಆದ್ರೂ ಇದುವರೆಗೂ ಹುಲಿಗಮ್ಮಗೂ ಹೋಗಿಲ್ಲ, ಎಲ್ಲಮ್ಮಗೂ ಹೋಗಕ್ಕೆ ನನಗಾಗಿಲ್ಲ. ಅದು ಯಾಕಂತ ಗೊತ್ತಿಲ್ಲ, ನಾನು ಹೋಗಿಲ್ಲ. ಅಂದರೆ ನಮ್ಮ ತವ್ರ ಮನೆಯಿಂದ ಹೋಗಂಗಿಲ್ಲ. ನಾವು ಯಾರು ಕರ್ಕೊಂಡು ಹೋದ್ರೆ ಹೋಗ್ಬೇಕು. ನಮ್ಮ ದುಡ್ಡಿಂದ ನಾವು ಖರ್ಚು ಹಾಕ್ಕೊಂಡು ಹೋಗಂಗಿಲ್ಲ. ಅದೇನೋ ಆ ಥರ ಪದ್ಧತಿ. ಬೇರೆ ಯಾರ್ದಾರ ಆ ಥರ ಪದ್ಧತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಭಾಳ ಜನ ಕೇಳಿದ್ರಿ, ಅಕ್ಕ ಪ್ರೇ ಮಾಡಿ ನಮಗೂ ಅಂತ ಹೇಳಿ. ಖಂಡಿತವಾಗ್ಲೂ ನಾನು ಪ್ರೇ ಮಾಡ್ತೀನಿ. ನಂಬಿಕೆನೇ ದೇವರು. ನಂಬಿಕೆ ಇಟ್ಕೊಂಡು ಕೆಲಸ ಮಾಡೋಣ. ಪ್ರೇ ಮಾಡಿ ಆ ತಾಯಿ ಎಲ್ಲಮ್ಮ ಎಲ್ಲರ ಆಸೆನ ಈಡೇರಿಸಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ನಾನು 1970 ನಿಗೂಢ ರಾತ್ರಿ ಹಾಕ್ತಿದ್ನಲ್ಲ ಕತೆ, ಅದು ನಿನ್ನ ಮೇಲೆ ನಂದು ಇನ್ನೊಂದು ಜವಾರಿ ಮಂದಿ ಚಾನಲ್ ಅಂತ ಐತೆ, ಅಲ್ಲಿ ಹಾಕ್ತೀನಿ. ಅದೇನೋ ಗೊತ್ತಿಲ್ಲ ಅದು ಏನು ಪ್ರಾಬ್ಲಮ್ ಆಗೈತೆ ಅಂತ ಹೇಳಿ ನಾನು ರಾತ್ರಿ 9 ಗಂಟೆಗೆ ನಾ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಅಪ್ಲೋಡು ಆಯಿತು. ಪ್ರೊಸೆಸಿಂಗ್ ಅಂತ ಬಂತು. ಪ್ರೊಸೆಸಿಂಗ್ ಅಂತ ಶುರು ಆಯ್ತಲ್ಲ, ಅದು 10 ಗಂಟೆ ಆದ್ರೂ ಡೌನ್ಲೋಡ್ ಆಗಲಿಲ್ಲ. ನಾನೇನು ಮಾಡಿದೆ, ಡೌನ್ಲೋಡ್ ಆಗ್ತಿಲ್ಲ ಅಂತೇಳಿ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದೆ. 11 ಆದರೂ ಆಗಲಿಲ್ಲ, ಮತ್ತೆ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದೆ. ಸಾಕಾಗಿ ಡಿಲೀಟ್ ಮಾಡಿ ಇದು ಲಾಸ್ಟ್ ಮಾಡೋಣ ಅಂಥೇಳಿ YT ಸ್ಟುಡಿಯೋ ಬಿಟ್ಟು ಯೂಟ್ಯೂಬಲ್ಲಿ ಹೋಗಿ ಮಾಡೋಣ ಅಂತೇಳಿ ಯೂಟ್ಯೂಬ್ ಒಳಗೆ ಮಾಡಿದೆ. ಅಲ್ಲೂ ಅಪ್ಲೋಡ್ ಆಗಲಿಲ್ಲ. ಸೇಮ್ ಪ್ರೊಸೆಸಿಂಗ್ ಸ್ಟಾರ್ಟ್ಸ್ ಇನ್ ಫ್ಯೂ ಮಿನಿಟ್ಸ್ ಅಂತೇಳಿ ಅದೇ ತೋರಿಸ್ತಿತ್ತು ಹೊರತು ಅಪ್ಲೋಡೇ ಆಗಲಿಲ್ಲ. ನಮ್ಮ ಕೊನೆಗೆ ಸಾಕಾಗಿ ಮಲ್ಕೊಂಡ್ಮೇಲೆ ಅದು ಯಾವಾಗ ಅಪ್ಲೋಡ್ ಆಯಿತೋ ಏನೋ ಗೊತ್ತಿಲ್ಲ. ಅದು ಇವತ್ತೊಂದಿನ ಅಲ್ಲ, ಅದು ಆ ಕತ್ತಿ ಹಾಕಬೇಕಾದ್ರೆ ಪ್ರತಿ ಸರಿನೂ ಹಂಗೆ ಹಾಕತೈತಿ. ಬಹುಶಃ 4 ಒಂದೇ ಚಾನಲ್ಗೆ ಹಾಕೋದಕ್ಕೋ ಏನೋ ಗೊತ್ತಿಲ್ಲ, ಆ ಥರ ಹಾಕತೈತಿ. ನಾನು ಈ ವಿಡಿಯೋದೊಳಗೆ ಅದು ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಲ್ಲಿ ನೋಡಿ. ನಾನು ಅಲ್ಲಿ ಹಾಕ್ತೀನಿ. ವಿಡಿಯೋ ಹಾಕಿದ್ಮೇಲೂ ನಿಮಗೆ ಕಳಿಸ್ತೀನಿ ಲಿಂಕು, ಈ ಥರ ಹಾಕಿನ ವಿಡಿಯೋ ನೋಡಿ ಅಂಥೇಳಿ. ಇನ್ಮೇಲೆ 1970 ಹಳ್ಳಿ ಬದುಕಿನ ಕತೆ ಅಥವಾ ನಿಗೂಢ ಹಳ್ಳಿಯ ಕತೆ ಅಲ್ಲಿ ಬರುತ್ತೆ. ದಯವಿಟ್ಟು ಇದಕ್ಕೆ ಹೆಂಗೆ ಸಪೋರ್ಟ್ ಮಾಡಿದ್ರು ಹಾಗೆ ಸಪೋರ್ಟ್ ಮಾಡಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶೇರು ಕಮೆಂಟ್ಗಳ ಮುಖಾಂತರ ನಮಗೆ ನಿಮ್ಮ ಪ್ರೀತಿ ತೋರಿಸಿ. ಹೈಪ್ ಪಾಯಿಂಟ್ಸೂ ನಂಗೆ ಇಂಪಾರ್ಟೆಂಟ್ ಆಗುತ್ತಾ. ಪ್ಲೀಸ್ ಎಲ್ಲರೂ ಹೈಪ್ ಮಾಡಿ. ಧನ್ಯವಾದಗಳು. ಲಿಂಕು ಈ ಚಾನಲ್ಗೆ ಹಾಕಿರ್ತೀನಿ. ಈಗಲೇ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಮತ್ತೆ ನಾನು ಕಳಿಸ್ತೀನಿ ಬಿಡ್ರಿ ನೈಟ್. ಆದರೆ ಮತ್ತೆ ಮರ್ತೋಗ್ಬಿಟ್ರೆ ಮತ್ತೆ ನೀವು ಮಿಸ್ ಮಾಡ್ಕೋತೀರಿ ಕತಿನ. ಅದಕ್ಕೋಸ್ಕರ ಇವಾಗ ನಾನು ಲಿಂಕ್ ಹಾಕಿರ್ತೀನಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಥ್ಯಾಂಕ್ ಯು. ಅತ್ತಿಯರ ಬರ್ರಿ ಊಟ ಮಾಡೋಣ. ಇಲ್ಲವ, ನಂಗೆ ಯಾಕೆ ಊಟ ಮಾಡೋಕ್ಕೆ ಮನಸ್ಸಿಲ್ಲ. ನೀವು ಮಾಡಿರಿ. ಎಲ್ಲಿ ಹೋದ್ರು ನಿಮ್ಮವ್ವಾರು? ಆಗಲಿದ್ದ ಕಾಯಕತ್ತಿದ್ದೆ, ಬರಲಿಲ್ಲ ನೀನು? ಇಲ್ರಿ, ಅವರು ಒಬ್ಬರ ಇರ್ತಾರಲ್ಲ, ಏನೋ ಅಷ್ಟೊಂದು ಇದು ಮಾಡ್ಕೊಂಡು ಮಾಡಂಗಿಲ್ಲ. ಉಣ್ಣಾಕ ತಿನ್ನಕ ತಲೆ ಕೆಶೋಣೋದಿಲ್ಲ. ಅದಕ್ಕೊಂದಿಷ್ಟು ಅಂಗಡಿಗೆ ಹೋಗಿ ಅಕ್ಕಿ ಪಕ್ಕಿ ತೊಗೊಂಬರ್ತೀನವ, ಏನೂ ಇಲ್ಲ ಮನ್ಯಾಗ ಅಂತಂದು ಹೋದ್ರು. ಬರ್ತಾರೆ. ಕಿರಾಣಿ ಅಂಗಡಿಗೆ ಹೋಗ್ಯಾರ್ರಿ ಇಲ್ಲೇ. ಸರಳಿ ಯವ್ವ ಬಂದೇನ? ಅಲ್ಬೇ ಈಗ ಏನು ಮಾಡಲಿ? ಈಗನ ಉಳ್ಳಾಗಡ್ಡಿ ಅದಾವ ನೋಡು, ಉಳ್ಳಾಗಡ್ಡಿ ಹೆಚ್ಚಾಕಿ ಪಲ್ಯ ಮಾಡಿಬಿಡ. ಉಳ್ಳಾಗಡ್ಡಿ ಪಲ್ಯ ಮಾಡು. ನಾನು ಅಂಗಡಿಯಿಂದ ಮತ್ತು ಗೋಧಿ ಹಿಟ್ಟು ತಂದೀನಿ. ಮತ್ತು ಏನು ಮಾಡ್ಬೇಕು, ನಮ್ಮ ಹಣೆ ಬರ ಸರಿ ಇಲ್ಲಾರ್ದಾಗ ಮತ್ತು ಕಲಿಸಿ ನನಗೆ ನಿನಗೆ ಬರಂಗೆ ಚಪಾತಿ ಮಾಡಿಬಿಡ. ನೆವಣಕ್ಕೆ ಅದಾವು, ಅನ್ನಕ್ಕೆ ಇಟ್ಬಿಡು. ಏನು ಅಲ್ರಿ ಅಕ್ಕಾರ, ಯಾಕಷ್ಟು ತ್ರಾಸ ತೊಗೋತೀರಿ? ಪಾಪ ನೀವು ಒಬ್ಬರ ಇರ್ತೀರಿ, ಯಾಕಷ್ಟಕ್ಕೊಂದು ಖರ್ಚು ಮಾಡಿ ಹಿಟ್ಟು ಪಟ್ಟು ತರಬೇಕು? ಅಲ್ಲ, ನನಗೂ ಲಕ್ಷ ಇಲ್ಲ. ಹಾಗೆ ಬಂದ್ವಿ ದಿಂಗ ಮನೆಯಾಗ ಇಟ್ಟಕ್ಕೊಂದು ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಇತ್ತು, ಕಟ್ರೆ ಕಳಿಸ್ತಿದ್ದೆ. ಇರಲಿ ಬಿಡ್ರಿ ಅಕ್ಕಾರ, ಏನು ಮಾಡ್ಬೇಕ್ರಿ? ಎಲ್ಲ ಹಣೆ ಬರ, ಮಕ್ಕಳು ಮರಿ ಎಲ್ಲರೂ ಇದ್ರೂ ನೋಡ್ರಿ ನಂದು ಹೇಗೈತೆ ಹಣೆ ಬರ. ಒಬ್ಬೇಕೆ ಇರೋದು. ನಾನು ದುಡಿದ್ರೆ ಒಂದು ಹೊತ್ತಿಂದ ಊಟಕ್ಕೆ ಆಗತ್ತೆ ರೀ. ಅವತ್ತು ದುಡ್ದು ಅವತ್ತು ತಿಂತೀನಿ. ನಂದೇನು ಖರ್ಚರ ಇಲ್ಲ, ಏನಿಲ್ಲ. ಈ ಮನ್ಯಾಗ ಹೆಂಗೆ ಅದೀನಿ, ಒಬ್ಬೇಕೆ ಅಲ್ಲ ಅಂಥೇಳಿ. ನಮ್ಮದು 108 ರಗಳಿನ. ಅಲ್ರಿ ಅಕ್ಕರ, ಮಗೊಂದಿಟ್ಟು ಯಾರಿಗಾರ ಹೇಳಿ ಬುದ್ಧಿ ಹೇಳಿಸಿ ಮಗಳು ಸೊಸಿ ಮೊಮ್ಮಕ್ಕಳು ಎಲ್ಲ ಇಲ್ಲೇ ಇದ್ರೆ ಅದ್ರ ಸುಖ ಚಂದಾಗ ಉಣ್ಬೋದಾ ನೀವು? ನಂದು ತಪ್ಪೈತಿ. ಈಗ ಅರ್ಥ ಆಗುತ್ತಾ? ನನಗೀಗ ಅರ್ಥ ಆಗುತ್ತೆ ಏನು ಮಾಡ್ಬೇಕು. ಮೊದಲು ನನಗೂ ತಿಳಿಲಿಲ್ಲ ಏನನ್ನೋದು. ನಾನು ಅತ್ತೆಲ್ಲ ಅಂತಂದು ಒಂದಿಟ್ಟು ಅಹಂ ತೋರಿಸಿ ಸೊಕ್ಕು ತೋರ್ಸಕ್ಕಿನ್ನ ನಡೆಸೋಣಕ್ಕೆ ಹೋದೆ. ಆಕಿ ಕೇಳ್ಬೇಕಲ್ಲ, ಆಕಿ ದೊಡ್ಡ ಗೈಯಾಳದಾಳ. ಗಂಡನ ಕರ್ಕೊಂಡು ಮಕ್ಳು ಕರ್ಕೊಂಡು ಎದ್ಲು, ನೀನ ಇಲ್ಲಿ ಬಿದ್ದು ಸಾಯ್ ಅಂತಂದು. ಈ ಊರಾಗಿದ್ರೆ ಆಗೋದಲ್ಲ, ಆ ಗೇಣು ಭೂಮಿಯಾಗ ನೀ ದುಡ್ದಾರ ಏನು ಮಾಡ್ತೀವಿ ಬಾ ನಾವು ಹೋಗೋಣ ಅಂತಂದು ಇದಕ್ಕೆ ಕರ್ಕೊಂಡೋಗಿ ಹೇಳ್ರಿ ಮಂಗಳೂರಿಗೆ, ಕುದುರೆಮೋತಿ ಮಂಗಳೂರು. ಅಲ್ಲಿ ಹೋಗಿ ದುಡ್ಡು ತಿಂತೀವಂತಂದು ಇದುವರೆಗೂ ವಾಪಸ್ ಬಂದಿಲ್ಲ. 1 ರೂಪಾಯಿನೂ ನನಗೆ ಕಳಿಸಿಲ್ಲ.
ನಮ್ಮ ಹೊಲ ಅಂಕರು ಎಲ್ಲ ಪಡ ಬಿದ್ದೋಗೈತಿ. ಏನು ಮಾಡಕ್ಕೆ ನನಗೊಬ್ಬಕಿಗೆ ಏನಾಗತ್ತೆ ರೀ ಮಾಡಕ್ಕಾರ, ಮಾರಕ್ಕೂ ಮನಸ್ಸಿಲ್ಲ. ಮತ್ತು ಒಬ್ಬ ಮಗ ಅದಾನ ನಾಳೆ ಬಂದು ಕೇಳಿನಂದ್ರೆ ಏನು ಹೇಳ್ಬೇಕಂತಂದು ಇದ ಮುರುಕಲ್ ಹರ್ಕಲ್ ಮನೆಯಾಗನ ತ್ಯಾಪಿ ಮೇತಿಗೆ ಅಂತ ಅದಿ ನೋಡ್ರಿ. ನಮ್ಮದು ಏನು ನಡೆಯಲ್ಲ ಜೀವನ ನಡ್ಸ್ಕೊಂಡು ಹೊಂಟಿವಿ. ಆ ತಾಯಿನ ನಂಬಿ ತಗೋ ಮಾಡಿ ಹೋಗು. ನೋಡು ಇವಾಗ ನಿಮ್ಮ ಅತ್ತೆಯರ ಮುಖದಾಗ ಒಂದು ಕಳ ಬಂದು ನೋಡವ ಸರಳ. ನಾನು ಅದ ಅನ್ಬೇಕಂದೆ ಅತ್ತಿಯರಿಗೆ, ನೋಡುವೆ ಅತ್ತಿ ಹಿಂಗೆ ಈಗ ಒಂದು ಮಕದಾಗ ನಿನ್ನ ಕಳೆ ಬಂದು ನೋಡಂತಂದು ಅಷ್ಟ್ರಾಗ ನೀನ ಅಂದು ಆತತ ನಾ ಚಪಾತಿ ಮಾಡ್ತೀನಿ. ಅಲ್ಲಲೇ ಸರಳ ಒಂದು ಮಾತು ಹೇಳಲೇ ಯವ್ವ. ಹೌದು ನೀವು ದುಡ್ಕೊಂಡು ತಿಂದಿರಿ ನಂಗೆ ತಿಳಿತೈತಿ, ಆದರೂ ಒಂದು ಮಾತು ನಿನಗೆ ಅತ್ತೆಯಾಗಿ ಒಂದು ಹೇಳಲೇ ಯವ್ವ. ಬೇಸರ ಮಾಡ್ಕೋಬೇಡ, ಸಿಟ್ಟಿಗೆ ಹೇಳ್ಬೇಡ ತಂಗಿ. ಎತ್ತಿ ನಾನು ಮೊದ್ಲಂಗೆ ಇದ್ದಿದ್ನೇನಿದ್ರೆ ಕರೆ ಹೇಳ್ತೀನಿ, ದೊಡ್ಡ ರಗಳಿನ ಹಾಕಿತ್ತು. ಈಗ ನಮ್ಮ ಒಂದು ಈ ಪರಿಸ್ಥಿತಿ ನೋಡಿನ ನಾನು ಒಂದಿಟ್ಟು ತಮ್ಮನಿ ಆಗೀನಿ, ಮಾಡಬಾರ್ದು ಹಂಗೆ ಅಂತಂದು ನನಗೆ ಈಗ ಗೊತ್ತಾಗೈತಿ. ಈಗ ನಮ್ಮ ಅವ್ಗೆ ಬಂದೈತೆ ಪರಿಸ್ಥಿತಿ, ನಾಳೆ ನನಗೂ ಬಂದ್ಗಿಂದ್ರ ಅನ್ನೋ ಬೈಕ್ನ ನಾನು ತಮ್ಮನಿ ಆಗೀನಿ. ನಿನಗೇನು ಅದಕ್ಕೆ ಹಂಗೆ ಹಿಂಗೆ ಅನ್ನೋದಿಲ್ಲ ನಾನು, ಅದಕ್ಕೆ ಸುಮ್ಮನದಿ ನಾನು. ಇಲ್ಲ ಅಂದಿದ್ರೆ ಬೇರೆನೇ ಇತ್ತು. ಹೇಳು ಧೈರ್ಯವಾಗಿ ಏನಂತೆ, ಏನೂ ಬೇಸರ ಮಾಡ್ಕೊಳ್ಳೋದಿಲ್ಲ. ಏನಿಲ್ಲವ, ಈ ಮನೇನು ಬೀಳಾಗೈತಿ, ಬಡ ನಿಮ್ಮ ಅವ್ವನ್ನ ಕರ್ಕೊಂಡು ಅಲ್ಲೇ ಯಾಕೆ ನಮ್ಮೂರಾಗ ಇರಬಾರ್ದು ಅಂತ ನನ್ನ ಯೋಚನೆ. ಹೌದು ನೀ ದುಡಿತಿದ್ದಿ, ನಿನ್ನ ಗಂಡ ಕುಡಿದು ಹಾಳು ಮಾಡ್ತಾನ, ನನಗೆ ಗೊತ್ತೈತದೆಲ್ಲ. ಆದರೂ ಯಾಕೆ ಬರಬಾರ್ದು ಪಾಪ. ಇನ್ನೇಸು ವರ್ಷ ಈಗ ಹಿಂದೆ ಬದುಕ್ದಂಗೆ ಈಗ ಮುಂದೆ ಬದುಕಕ್ಕಾಗೋದಿಲ್ಲ ಅದ್ದಂಗೆ. ಇನ್ನೇಸು ವರ್ಷ ನಾನಾತು ನಿಮ್ಮ ಅವ್ವ ಆತು, ಅದಕ್ಕೆ ಅಲ್ಲೇ ಕರ್ಕೊಂಬಂದಿರ್ತೀಯನ ನೋಡು ಅಂತಂತಿ ನೋಡವ. ನಿಮ್ಮದು ಒಳ್ಳೆಯ ಗುಣ ರೀ, ಒಳ್ಳೆಯ ಗುಣನ ನಿಮ್ಮನ್ನು ಒಂದಲ್ಲ ಒಂದಿನ ಕಾಯ್ತೈತ್ರಿ ಅಕ್ಕಾರ. ಬೇಡ ಯಾರೆಲ್ಲಿರ್ಬೇಕು ಅಲ್ಲಿದ್ರೆ ನಾ ಚಂದ ಎಷ್ಟು ದಿನ ಇರ್ತೀನಿ ರೀ. ಹಂಗಿತ್ತಂದ್ರೆ ಕರಿತೀನಿ, ಈಕಿ ಬರ್ತಾಳ ಹೇಳಿ ಕಳಿಸಿದ್ರೆ ಒಂದು ಪತ್ರ ಬರ್ನಿ ಅಂದ್ರೆ ಬಂದು ನೋಡ್ಕೊಂಡು ಹೋಗ್ಕಾಳ. ಮತ್ತೇನು ಮಾಡ್ಬೇಕು ಅನು ಆಪತ್ತಂದ್ರೆ ಆಜು ಬಾಜು ಚಲೋ ಅದಾರ ನೋಡ್ಕೊಂತಾರೆ. ನೋಡೋಣ ಮುಂದೆ ಆ ಕೈಲಾಗ್ದಿರ ಕಾಲಕ್ಕೆ ಆ ದೇವ್ರು ನನ್ನ ಮಗ್ಗ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಬೇಡ್ಕೋತೀನಿ ನಾನು. ಆ ತಾಯಿ ಎಲ್ಲವನ್ನ ಹತ್ರ ನೋಡೋಣ ಮುಂದೆ ಏನಾಗುತ್ತೆ. ನಡೀವ ತಗೋ, ಹೊತ್ತಾಗತ್ತಾ ಸರಳ. ತಾವೇ ಓದಾ ಉಳ್ಳಾಗಡ್ಡಿ ಭಾಳ ಅದಾವೆ. ಮೊನ್ನೆ ಉಳ್ಳಾಗಡ್ಡಿ ಕೀಳಕ್ಕೆ ಹೋಗಿದ್ನಲ್ಲ, ಒಂದು ಭಾಳ ಕೊಟ್ರೆ ಉಳ್ಳಾಗಡ್ಡಿ. ಅದಕ್ಕೆ ಹಂಗೆ ಇದ್ರಾಗ ಅವು ಕಟ್ಗಿದ್ದು ಬಟ್ಲು ಐತಲ್ಲ ಹಿಂದೆ ಕೆಳಗ ಗುಣೆದಾಗ, ಅದ್ರಾಗ ಟಮಾಟೆ ಅದ ನೋಡು, ಇಲಿ ಚಿಂತಾವಂತಂದು ಮುಚ್ಚಿಟ್ಟಿರ್ತೇವ. ಇಲಿದೊಂದು ಕಾಟ ಏನೇನು ಬಿಡಂಗಿಲ್ಲ. ಅದ್ರಾಗ ಹೊಕ್ಕ ಕಡೆಗೆ ಹೊಕ್ಕವು, ಅದು ಒಂದಿಟ್ಟು ದಪ್ಪ ಐತಂತಂದು ಉಳಿಸ್ಯಾವು. ಅದು ಗುಣೆದನ್ನು ಅಷ್ಟು ತೆಗೆದು ತೊಗೊಂಡು ತೊಳ್ಕೊಂಡು ಚಂದಾಗ ಟೊಮೆಟೊ ಹಣ್ಣು ಮತ್ತು ಉಳ್ಳಾಗಡ್ಡಿ ಹಾಕಿ ಮಾಡಿ. ನಮ್ಮನೆ ಕರಿಬೇಕು ಕೊತ್ತಂಬರಿ ಏನಿಲ್ಲ, ಜೀರಿಗೆ ಸಾಸಿವೆ ಅದು ಹಲ್ಪುಡಿ ಡಬ್ಬೆ ಐತೆ ನೋಡು, ಅದ್ರಾಗ ಹಾಕಿಟ್ಟಿನಿ ಹೊಸು ಹಾಕಿ ಮತ್ತೇನ್ರ ಬೇಕಂದ್ರೆ ಕರಿ ಕೊಡ್ತೀನಂತ. ಆತಾಳ್ಯವ ಏನೈತೆ ಅದನ್ನು ಹಾಕಿ ಮಾಡ್ತೀನಿ. ಚಪಾತಿ ಹಿಟ್ಟು ಕಲಸಿ ಇಟ್ಟು ಒಗ್ಗರಣೆ ಹಾಕ್ತೀನಿ. ಅಂದ್ರೆ ಅಷ್ಟಂತಲೇ ಚಪಾತಿ ಹಿಟ್ಟು ನೆಲ್ಲಿತೈತಾ, ಚಪಾತಿ ಹೂ ಬಂದಂಗೆ ಬರ್ತಾವೆ. ಯಾವತ್ತಿಂದ ಈಗ ಈ ಮುಂದ್ವಾರ ಮಂಗಳವಾರ ಬರುತ್ತಲ್ಲ ಅವತ್ತಿಂದ ಅಂದ್ರೆ ನಾನು ಬನ್ನಿ ಕಟ್ಟಿಗೆ ಹೋಗಕ್ಕೆ ಚಾಲು ಮಾಡ್ಲೇನ್ರಿ? ಹ್ಞೂ ರೀ, ಈಗ ಅಮ್ಮ ಹೇಳ್ದಂಗನ ನೀವು ಶುರು ಮಾಡಿರಿ. ನೀವು ಯಾವ ಮಂಗಳವಾರ ಶುರು ಮಾಡ್ಬೋದು, ಒಟ್ಟು 11 ಮಂಗಳವಾರ ಆಗ್ಬೇಕು. ಅದಕ್ಕೆ ತಡ ಯಾಕೆ ಮಾಡ್ತೀರಿ? 11 ಮಂಗಳವಾರ ಅಂದ್ರೆ ಮತ್ತೆ ತಡ ಆಗತ್ತೆ. ಅದಕ್ಕೆ ನಾನು ಏನಂತೀನಿ, ಇನ್ನೂ 2-3 ತಿಂಗಳು ಆಗ್ಬಿಡ್ತೈತಿ. ನೀವು ಬಡ ಏನು ಮಾಡಿರಿ, ಈ ಮಂಗಳವಾರನ ಶುರು ಮಾಡಿ ಲಾಸ್ಟ್ನೇದು 11ನೇ ಮಂಗಳವಾರ ಇರುತ್ತಲ್ಲ, 11ನೇ ಮಂಗಳವಾರ ಆಗಿ 11 ದಿನಕ್ಕೆ ನೀವು ಇಲ್ಲಿಗೆ ಬರಬೇಕು ವಾಪಸ್. ಗೊತ್ತತ್ತಲ್ರಿ? ಹ್ಞೂ ರೀ, ನಂಗೆ ಅದು ಅರ್ಥ ಆಗಿದ್ದಿಲ್ಲ. 11 ದಿನ ಅನ್ಕೊಂಡಿನಿ ರೀ. ನಮ್ಮ ಮೊದಲೇ ಮಂಗಳವಾರ ದಿನ 11 ದಿನ ಅನ್ಕೊಂಡಿದ್ದೆ. ಆತಾಡ್ರಿ 11 ವಾರ, 11 ಮಂಗಳವಾರ ಹೋಗಿ ಲಾಸ್ಟ್ನೇ ಮಂಗಳವಾರ ಕೊನೆ ಮಂಗಳವಾರ 11 ದಿನಕ್ಕೆ ನಾ ಇಲ್ಲಿಗೆ ಬರಬೇಕು. ಆತಾಳ್ರಿ ಅಮ್ಮನ ಹತ್ರ ಬರ್ತೀನಿ. ಬರೋ ಮುಂದಾಗ ಉಡಿ ತುಂಬಕಂದ್ರೆ ಅಮ್ಮಗೆ. ಹ್ಞೂ ರೀ, ಬಹುಶಃ ಅದಕ್ಕೆ ಪಡ್ಲಿಗೆ ಅಂತಾರೆ ಅನ್ಸತ್ರಿ, ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಅದು ನಾವು ಪದ್ಧತಿ ಯಾವತ್ತೂ ಮಾಡಿಲ್ಲಲ್ಲ, ಹಾಗಾಗಿ ಅದಕ್ಕೆ ಉಡಿ ಅಂತೀನಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಹ್ಞೂ ರೀ ಅಕ್ಕಾರ, ಉಡಿ ತುಂಬಕ್ಕೆ ಉಡಿ ಸಾಮಾನು ಎಲ್ಲ ನೀವು ಊರಿಂದ ತಂದುಬಿಡ್ರಿ. ಯಾಕಂದ್ರೆ ನಾವು ತುಂಬಕ್ಕೆ ಬರೋದಿಲ್ಲ. ಮತ್ತೆ ಇದಕ್ಕೆ ಗಂಡ ಮನೆ ಆಗುತ್ತಲ್ಲ, ಇದು ತವ್ರ ಮನೆ ಆಗುತ್ತಾ, ನಿಮ್ದು ಗಂಡ ಮನೆ ಆಗುತ್ತಲ್ಲ, ಎಲ್ಲ ಉಡಿ ಸಾಮಾನು ನೀವೆಲ್ಲ ಚಂದಾಗ ಜೋಡಿಸ್ಕೊಂಡು ಒಂದು ಮರದಾಗ ಇಟ್ಕೊಂಡು ಚಂದ ತೊಗೊಂಬಂಬಿಡ್ರಿ. ಉಡಿ ತುಂಬಕ ಅದೇನು ಅಮ್ಮ ಏನು ಹೇಳ್ತಾಳೆ ಕೇಳಿ ಮುಂದೆ ಮಾಡೋಣಂತ್ರಿ. ಎಷ್ಟು ಲಗು ಸಿಗ್ತಾಳ ಪಂಚವ್ವ, ಅಷ್ಟು ಒಳ್ಳೇದ್ರಿ. ನನಗೂ ನಿಮ್ಮ ಮಕ್ಕ ಇವತ್ತು ನನಗೂ ನಿಮ್ಮ ಮಕ್ಕ ಇವತ್ತ ನೋಡಂಗೆ ಆಕತೈತೆ ಪಾಪ. ಎಂತ ಬಾಡಿ ಸರಿ ಹೋದಂಗಾಗಿತ್ತು. ಆ ತಾಯಿ ಎಲ್ಲ ಒಳ್ಳೇದು ಮಾಡ್ತಾಳ, ಹೆದರ್ಬೇಡ್ರಿ. ಸುಜಾತ, ಸುಜಾತ, ಅಲ್ಲ ಇಂಥ ತಂಡ್ಯಾಗ ಯಾಕೆ ಇಲ್ಲಿ ಕುಂತಿದಿ? ಮೊದ್ಲ ಆಪರೇಷನ್ ಆದಾಕಿ ಕುಂದ್ರಬೇಡ ಅಂತ ಹೇಳಿನಿಲ್ಲ ನಿನಗೆ, ಯಾಕೆ ಬಂದು ಇಲ್ಲಿ ಕುಂದಿರ್ತಿದ್ದಿ? ನಾನು ಏನರ ಉಂತಾಳನಂತ ಬಿಸಿ ರೊಟ್ಟಿ ಮಾಡಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿ ಕಾಸು ತಗೊಂಡು ನಾನು ಒಳಗೆ ಹೋಗಿನಿ ಕೋಣ್ಯಾಗ. ನೀ ಇಲ್ಲಿ ಬಂದು ಕುಂತಿಯಲ್ಲ ಹುಡುಗಿ, ಹೆಂಗೆ ಹಿಂಗೆ ಮಾಡಿದ್ರೆ ನೀನು? ಬಾ
ಕ್ವಾಡಾಗ ಹೋಗ್ಬಾ, ಇಲ್ಲಿ ಕುಂದ್ರಬೇಡ, ಥಂಡಿ ಭಾಳ ಐತಿ, ಕುಂದ್ರಬೇಡ ಅಂತ ಹೇಳ್ಯಾರ ಇಲ್ಲಿ ಇನ್ನೊಂದು ದಿನ. ನಂಗೆ ಬ್ಯಾಡ್ರಿ ಅತ್ತೆಯರ ಊಟ, ನಂಗೆ ಬೇಕಾಗಿಲ್ಲ. ಅತ್ತೆಯರ ಅವ್ರಿಗೆ ಹಿಂಗಂತೇಳಿ ಕಳಿಸಿರನ್ರಿ, ನಮ್ಮವ್ ಬರಲೇ ಇಲ್ಲಲ್ಲ ನೋಡಕ್ಕ. ಖರೆ ಹೇಳ, ಈಗ ನಿಮ್ಮ ತಂಗಿದೊಂದು ಹಿಂಗಾಗೈತೆ, ಎಲ್ಲಿ ಹೋಗ್ಯಾರ ಏನು ವಿಷಯನೂ ಗೊತ್ತಿಲ್ಲದ ನಿಮ್ಮವ್ ಈಗ ಪಜಿತಿ ಸಿಕ್ಕಿರ್ತಾಳೆ. ಹೇಳಾಳಂತ ಈಗ ನಿಮ್ಮ ಅಕ್ಕ ನಿಮ್ಮ ಮಾವ ಎಲ್ಲ ವಿಷಯ ಹೇಳ್ಯಾರ ನಿಮ್ಮವ್ಗೆ. ಅಲ್ಲಾಕಾಗಲೇ ಪೇಚಾಡಕತ್ತಿರ್ತಾಳೆ ನಿಮ್ಮವ್ವ. ಈಗ ಈ ವಿಷಯನೂ ಹೇಳಿದ್ರ ಮತ್ತು ಅಲ್ಲಿಂದ ಇಲ್ಲಿಗೆ ಓಡಿ ಬಾ, ಇಲ್ಲಿಂದ ಅಲ್ಲಿಗೆ ಹೋಗು. ಅದಕ್ಕೆ ನನ್ನ ಕರೆನ ಏನು ಹೇಳ್ಕಶಿಲ್ಲ ನೋಡವ, ಅದಕ್ಕೆ ಬಂದಿಲ್ಲ ನೋಡಕ್ಕೆ ಅವರು. ನಾ ಹೇಳಿದ್ರೆ ಬರ್ತಿದ್ರು. ಅತ್ತಿಯರ ನಿನ್ನ ಚಶ್ಮಾ ರೀ ಯವ್ವ, ಅದಾಗಲೇ ಒಡೆದು ಒಂದು 4-5 ದಿನ ಆಗೈತವ ಯವ್ವ. ಮೊನ್ನೆ ಅವತ್ತು ಆಕಿನ ಹಿಡ್ಕೊಂಡು ಹೊಡೆದ್ನಲ್ಲ ನಮ್ಮ ಮಾದೇವಿನ, ಅವತ್ತು ಕೆಳಗೆ ಬಿದ್ದು ಒಡೆದೋಗೈತದ. ಆಕೆಗೆ ಹೊಡೆಯ ಇದ್ರಾಗ ಬರ್ದಾಗ ಚಶ್ಮಾನ ಮುರಿದೋಗೈತಿ. ಅದಕ್ಕೆ ಮಾಡ್ಸಂಬರಕ್ಕೆ ಹುಬ್ಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿನಿ. ಈಗ ನಿನ್ನ ಬಿಟ್ಟು ಎಲ್ಲಿ ಹೋಗಲ್ಲ, ನಾನು ಎಲ್ಲಿ ಹೋಗೋಕ್ಕೂ ನನಗೆ ಮನಸ್ಸಿಲ್ಲ. ಅದಕ್ಕೆ ಇದು ಮಾಡಿ ಹಾಕ್ಕೊಂಡಿದ್ದೆ, ಈಗ ತೆಗೆದಿಟ್ಟಿನಿ ಚುಚ್ಚಕತ್ತೆ ಅಂತಂದು ನೋಡ್ತೀನಿ. ಅದು ಇನ್ನೊಂದು ಏನರ ಮಾಡಿ ಸುಟ್ಟು ತಂತಿ ಏನರ ಬಿಕ್ಕಂತೀನಿ ನೋಡೋಣ. ಗಾಜಾ ಹೊಡೆದೋಗೈತಲ್ಲ, ಅದಕ್ಕೆ ತೊಂದರೆ ಆಗೈತೆ ಅಂದಿಟ್ಟು. ಯವ್ವ ಚಸ್ಮಾ ಮುರ್ಕೊಂಡಿಯಾ? ಹೇಳಕ್ ಬರ್ದಲ್ಲನ, ಯಾರಿಗಾರ ಕೊಟ್ಟು ಕಳಿಸ್ತಿದ್ ನಾನಾ ಹೋಗ್ಬೇಕಂತ ಏನು ರೈತನ ಹುಬ್ಳಿಗೆ. ನಂಗೆ ನಾಳೆ ಮುಂಜಾನೆ ಒಂದಿಟ್ಟು ನೆನಪು ಮಾಡು, ಅವ್ ಮುತ್ತಣ್ಣಗ ಹೇಳ್ತೀನಿ ತೊಗೊಂಡೋಗಿ ಮಾಡ್ಸಂಬರ್ಲಿ ರಿಪೇರಿನ. ನೀನು ಮೊದ್ಲ ನಿಂಗೆ ಕಣ್ಣು ಕಾಣಂಗಿಲ್ಲ, ಎಡಿ ಬಿದ್ದಿದ್ದೆ ಅಂದ್ರೆ ಹೆಂಗವ ಅಂತೀನಿ ನಾನು. ನಿನ್ನ ನೋಡ್ಲಾ ನೀನು ಹೆಂಡ್ತಿ ಒಟ್ಟ ವಾಲ್ ಅಂತಾಳ ಊಟ ಮಾಡಕ್ಕೆ. ಈ 3 ಸಂಜೆಲ್ಲ ಹಿಂಗೆ ಹೊರ ಬಂದು ಕುಂದ್ರಬೇಡ ಅಂದರು ಕೇಳವಳ ನನ್ನ ಮಾತು. ನೀನು ಹಾಕಿ ಬುದ್ಧಿ ಹೇಳಿ 2 ರೊಟ್ಟಿ ತಂದು ನೋಡಿ ತಿನ್ನಿಸ್. ಒಟ್ಟ ಮುಂಜಾಲಿದ್ದ ಏನೂ ತಿಂದಿಲ್ಲ ಇಲ್ಲಿ. ಅತ್ತೆಯಾರ ನಾ ಆಮೇಲೆ ತಿಂತೀನಿ ರೀ, ನಿಮ್ಮ ಕೈ ಮುಗಿತೀನಿ, ತಿಂತೀನಿ ನಾನು. ಬ್ಯಾಡ್ರಿ ಏನು ಮಾಡ್ರಿ, ಕೆಲಸ ಮಾಡೋಕ್ಕೂ ಬಿಡಲ್ಲ, ಏನಿಲ್ಲ, ಕೂತಲ್ಲೇ ಕೂತು ಮಕ್ಕೊಂಡು ತಿಂದಿದ್ದರ ಹೆಂಗೆ ಕರಗುತ್ತೆ ಹೇಳ್ರಿ. ನಂಗೇನು ಬೇಡ, ನಾನೆಲ್ಲ ಬಂದು ಆಮೇಲೆ ತಿಂತೀನಂತ ನೀವು ಇಟ್ಟು ಹೋರಿ. ಯವ್ವ ಇಡುಬೆ ಅಲ್ಲಿಡು, ನಾ ಎಲ್ಲ ತಿನ್ನಿಸ್ತೀನಿ ಅಂತ ಅಕ್ಕಿ. ನೀಡು, ನೀವು ಒಳಗೆ ಹೋಗು, ನಾ ಎಲ್ಲ ಅಕ್ಕಿ ಜೊತೆಗೆ ಮಾತಾಡಿ ತಿನ್ನಿಸ್ತೀನಿ ಅಂತ. ಆತಪ್ಪ, ಇಲ್ಲಿಟ್ಟು ಹೋಗಿರ್ತೇನೆ ನೋಡು, ಏನಾರ ಮಾಡ್ರಿ ಇಬ್ರು. ಒಟ್ಟಕ್ಕೆ ಊಟ ತಿನ್ನಿಸು. ಏನು ಸುಜಾತ ಇಲ್ಲ ಅದನ್ನ ಹೇಳ್ರಿ. ಹುಷಾರ್ಲೆ ಕುಂದರ್ರಿ, ಮಗ್ಳು ತಾಟ ಐತಿ. ಈಗ ನೀನು ಉಣ್ಣೋದು ತಿನ್ನೋದು ಬಿಟ್ಟು ಈ ಥರ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾನು ಹೇಳು. ಈಗ ನಿಮ್ಮ ಅವ್ವರಿಗೆ ಹೇಳಿ ಕಳ್ಸಕ್ಕೆ ನಾನಾ ಬ್ಯಾಡ್ ಅಂದಿದ್ದು, ಯಾಕಂದ್ರೆ ಪಾಪ ಮೊದ್ಲ ದುಃಖ ತೆಗದಾರ ಮತ್ತು ಇದು ಒಂದು ದುಃಖ ಬ್ಯಾಡ್ ಅಂತಂದು. ಈಗ ಹಠ ಮಾಡೋದು ಬಿಡು, ಚಂದಾಗ ಊಟ ಗೀಟ ಮಾಡು. ಏನು ಈಗ ಹೋಗೈತಿ, ಏನು ನಮ್ಮಿಬ್ರಿಗೆ ಏನು ವಯಸ್ಸಾಗೋತ್ತಾ? ಮುಂದೆ ನಮಗೆ ಮಕ್ಕಳಾಗೋದಿಲ್ಲ. ನಾ ಅದೀನಿ ಇಲ್ಲಿ ನಿನ್ನ ಜೊತೆಗೆ, ಎಲ್ಲ ನಾನು ನೋಡ್ಕೊತೀನಿ. ಯಾಕೆ ಹಂಗೆ ಹಠ ಮಾಡಕತ್ತಿದಿ? ಈಗ ನೀ ತಿನ್ಲಿಲ್ಲ ಅಂದ್ರೆ ಅವಗೂ ನೋವಾಗತ್ತ, ನನಗೂ ನೋವಾಗತ್ತ, ನಿನಗೂ ದೇಹಕ್ಕೆ ತ್ರಾಸು. ಹೆಂಗೆ ಅವು ಹೇಳ್ತಾಳೆ ಹಂಗೆ ಕೇಳು. ಮತ್ತೆ ನಾಳೆ ಇನ್ನೊಂದು ಮಗು ಆದ್ರೂ ನೀನು ಶಕ್ತಿ ಇರಬೇಕಲ್ಲ ಹಡಿಯಾಕ, ಅದಕ್ಕೆ ಹೇಳಕತ್ತೀನಿ. ಏನು ಹಠ ಮಾಡಬೇಡ, ತಗೋ ಊಟ ಮಾಡು. ಕೊಡ್ಲಾ ತಟ್ಟಿ? ನಾ ಆಮೇಲೆ ತಿಂತೀನಿ ರೀ, ಆಮೇಲೆ ತಿಂತೀನಿ ಕರೆನ. ನೀವು ಅತ್ತಿಯರು ಊಟ ಮಾಡೋಗ್ರಿ. ಆಮೇಲೆ ತಿನ್ನೋದು ಇದ್ದಿದ್ದ, ಮೊದ್ಲು ನೀ ತಿನ್ನು, ನಾ ತಿನ್ನಿಸ್ತೀನಿ, ನೀ ತಿನ್ನು. ಬ್ಯಾಡ್ರಿ, ನಾ ತಿಂತೀನಿ ಅಂತ ಬಿಡ್ರಿ. ಹಠ ಮಾಡಬೇಡ ಸುಜಾತ, ಹೇಳಕತ್ತೀನಿ ಕೇಳು. ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳು. ಹಠ ಮಾಡಿದಿ ಅಂದ್ರೆ ನೋಡು ಮತ್ತೆ ಬಗೆಹರಿಯೋದಲ್ಲ.